ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಪರಿಶುದ್ಧ ಆತ್ಮ ಸ್ವರೂಪರಿಗೆ, ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಗುರುದೇವರು ಏನು ಹೇಳಿಸುವರೋ ಅದನ್ನೇ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯುಳ್ಳವರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರೂ ಪ್ರಯತ್ನಿಸಬೇಕೆಂದು ಆಶಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಜೈ ಶ್ರೀ. ನಮ್ಮ ಆರ್ಯರು 4 ವಿಧದ ಭಕ್ತಿ ಮಾರ್ಗಗಳನ್ನು ಸೂಚಿಸಿದ್ದಾರೆ. ಅದರಲ್ಲಿ ಉತ್ತಮವಾದ ಶ್ರೇಷ್ಠ ಮಾರ್ಗ ಯಾವುದು ಭಗವಂತನನ್ನು ಸೇರುವುದಕ್ಕೆ? ಇದರ ಬಗ್ಗೆ ಸಾಕಷ್ಟು ಜನಗಳಿಗೆ, ಸಾಧಕರಿಗೆ ಬಹಳ ಗೊಂದಲಮಯವಾಗಿದೆ. ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟವರು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಇದು. ಪ್ರತಿಯೊಬ್ಬರಿಗೂ ಈ ಸಂಶಯ ಇರತ್ತೆ, ಆದ್ರೆ ಅದಕ್ಕೆ ಉತ್ತರ ಹುಡುಕ್ತಿರ್ತಾರೆ. ಸಹಜವಾಗಿ ಬರುವಂತ ಪ್ರಶ್ನೆ. ಇಲ್ಲಿ ನಮ್ಮ ಶಾಸ್ತ್ರಗಳ ಮುಖಾಂತರ ಮಹರ್ಷಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ಉತ್ತಮಮಂ ತತ್ವಚಿಂತಾಸ, ಮಧ್ಯಮಮಂ ಶಾಸ್ತ್ರಚಿಂತಾಸ, ಅಧಮಮಂ ಮಂತ್ರಚಿಂತಾಸ, ಅಧಮಂ ತೀರ್ಥಭ್ರಾಂತಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಎಲ್ಲಿದ್ದೀವಿ ಅನ್ನೋದು ನಾವೇ ಅರ್ಥ ಮಾಡ್ಕೋಬಹುದು. ಇಲ್ಲಿ ತತ್ವ ಅಂದ್ರೆ ಏನು ಗುರುಜಿ? ಹೇಳ್ತೇನೆ. ಉತ್ತಮಂ ತತ್ವಚಿಂತಾಸ ಅಂದ್ರೆ ಉತ್ತಮನು ತತ್ವದ ಬಗ್ಗೆ ಚಿಂತನೆಯನ್ನ ಮಾಡ್ತಾನಂತೆ. ತತ್ವ ಅಂದ್ರೆ ಏನು? ಅಂದ್ರೆ ಪರಮಾತ್ಮ. ತ್ವಂ ಅಂತಂದ್ರೆ ಅವನಿಂದ ಬಂದಿರುವಂತಹವನು, ನಾನು ಅವನೇ ಆಗಿದ್ದೇನೆ ಅಂತೇಳಿ ಅವನಲ್ಲೇ ಅವನು ಪರಮಾತ್ಮನನ್ನ ಸೇರುವ ಪ್ರಯತ್ನವನ್ನ ಮಾಡ್ತಾನೆ ಯೋಗ ಸಾಧನೆಯ ಮುಖಾಂತರ. ಅವನ್ ಯಾರಂತ ತಿಳ್ಕೊಳಕ್ಕೆ ಅವನಲ್ಲೇ ಹುಡ್ಕೋಬೇಕು. ಎಲ್ಲೋ ಹಿಮಾಲಯ, ಗುರುದ್ವಾರ, ಗಂಗೋತ್ರಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಅವನು ಉತ್ತಮನು, ಅವನೆಲ್ಲೂ ಸಮಯ ವ್ಯರ್ಥ ಮಾಡೋದಿಲ್ಲ. ಇಲ್ಲೇನಾಗತ್ತೆ, ಸಮಯಗಳು ವ್ಯರ್ಥ ಆಗ್ತದಲ್ಲ. ಎಲ್ಲ ಹುಡ್ಕೋ ಪ್ರಯತ್ನ, ಹಿಮಾಲಯಕ್ಕೇನು ಹುಡ್ಕೋ ಪ್ರಯತ್ನ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕಂದ್ರೆ ನಾವೇನು ಅನ್ನೋದು ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲೆಲ್ಲ ಹೋಗ್ಬೇಕಾಗ್ತದೆ. ನಾವೇನು ಅನ್ನೋದು ಬ್ಲೂ ಪ್ರಿಂಟ್ ಸ್ವಾಮಿ ಒಳಗಡೆನೆ ಇಟ್ಟಿದಾನಲ್ವಾ. ಶ್ರೀಕೃಷ್ಣ ಪರಮಾತ್ಮರು ಬಾಯನ್ನ ತೆಗೆದು ಅವರ ತಾಯಿಗೆ ತೋರಿಸಿದಾಗ ಏನಾಯ್ತು, ಯಾವತ್ತು ಸೃಷ್ಟಿ ರಹಸ್ಯವೇ ತಿಳಿದೋಯ್ತು ಅದ್ರ ಒಳಗಡೆ. ನಾವು ಸಾಧನೆಯಲ್ಲಿ ಇಲ್ಲಿ ನಾವು ಮಾಡೋದು ಅದೇನೆ. ನಾವು ಅಲ್ಲಿಂದ ಏನ್ ಮಾಡ್ತೀವಿ, ಸಾಧನೆಯನ್ನ ಮಾಡ್ತೀವಿ, ಕುಂಡಲಿನಿ ಶಕ್ತಿಯನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಬ್ಲೂ ಪ್ರಿಂಟ್ ಇಲ್ಲಿದೆ ಅಂತ ಅರ್ಥ. ಇಲ್ಲಿದೆ ಅಂದ್ರೆ ಬಾಯಲ್ಲಿ ನೋಡ್ದ ಅಂತಲ್ಲ, ಇಲ್ಲಿಂದ ಒಂದು ಕನೆಕ್ಷನ್ ಇಲ್ಲಿದೆ ಅಂತ ಅರ್ಥ. ಆ ನ್ಯಾಸಫರಿಂಗ್ಸ್ ಇಂದ ಅವನು ಮೇಲಕ್ಕೆ ಹೋದ್ರೆ ಇಲ್ಲಿ ಪೂರ್ತಿ ರಹಸ್ಯವೇ ಇಲ್ಲಿದೆ ಅಂತ ಸಾಕಷ್ಟು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಒಂದೆರಡಲ್ಲ, ಸಾಕಷ್ಟು ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಉತ್ತಮಮಂ ತತ್ವಚಿಂತಾಸ, ಉತ್ತಮನು ಯಾವಾಗ್ಲೂ ತತ್ವದ ಬಗ್ಗೆ ಚಿಂತೆ ಮಾಡ್ತಿರ್ತಾನೆ. ನಾನೇ ಅವನಾಗಿದ್ದೇನೆ ಅಂತೇಳಿ ತನ್ನಲ್ಲೇ ಅವನು ಇರೋ ಜಾಗದಲ್ಲಿ ಸಮಯ ವ್ಯರ್ಥ ಮಾಡದೆ, ದುಡ್ಡು ವ್ಯರ್ಥ ಮಾಡದೆ, ಮತ್ತೆ ದೇಹಕ್ಕೆ ಆಯಾಸ ಮಾಡದೆ ಇರೋ ಜಾಗದಲ್ಲೇ ಅವನು ಪ್ರಯತ್ನ ಮಾಡಿ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗ್ತಾನೆ. ತತ್ವಚಿಂತಾಸೆ ಮಾಡಂತವ್ರು ಇವರೇ ಯೋಗಿಗಳು. ಮಧ್ಯಮಂ ಶಾಸ್ತ್ರ ಚಿಂತಾಸ, ಇವನು ಮಧ್ಯಮನು, ಸೆಕೆಂಡ್ ಕ್ವಾಲಿಟಿ. ಇವನು ಯಾವಾಗ್ಲೂ ಶಾಸ್ತ್ರಗಳನ್ನ ಪಠನೆ ಮಾಡ್ಕೊಂತ ಶಾಸ್ತ್ರದ ಬಗ್ಗೆ ಇವನು ಯೋಚನೆ ಮಾಡ್ಕೊಂಡಿರ್ತಾನೆ.
ಓಕೆ. ಈ ಶಾಸ್ತ್ರ ಹಂಗಿದೆ, ಆ ಶಾಸ್ತ್ರ ಹಂಗಿದೆ, ಹ್ಮ್. ಇದ್ರಲ್ಲಿ ಸರಿ ಇಲ್ಲ, ಅದ್ರಲ್ಲಿ ಸರಿ ಇಲ್ಲ, ಅದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ ಅಂತೇಳಿ ಯಾವಾಗ್ಲೂ ಈ ಶಾಸ್ತ್ರಗಳಲ್ಲೇ ಇವನು ಇದ್ದೋಗ್ತಾನೆ, ಓಕೆ. ಸಾಧನೆ ಕಡೆಗೆ ಹೋಗೋದಿಲ್ಲ. ಹ್ಮ್ 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 ಶಾಸ್ತ್ರಗಳ ಬೇಕು, ಹ್ಮ್ ಅದು ಪ್ರಮಾಣಕ್ಕೆ. ಹ್ಮ್. ಶಾಸ್ತ್ರಗಳ ಹಿಂದೆ ಹೋಗ್ಬಾರ್ದು. ಶಾಸ್ತ್ರ ಬೇಕು ಏನಕ್ಕೆ? ಪ್ರಮಾಣಕ್ಕೆ. ಓಕೆ. ಶಾಸ್ತ್ರದ ಹಿಂದೆ ಹೋಗೋದಲ್ಲ, ಹ್ಮ್ 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 ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಓಕೆ. ಅದರಿಂದ ಹೋಗ್ಬಾರ್ದು, ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಂತ ಅರ್ಥ. ಹ್ಮ್ 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 ಹಾಗಾಗಿ ಉತ್ತಮಂ ತತ್ವಚಿಂತಾಸ, ಹ್ಮ್. ಮಧ್ಯಮಂ ಶಾಸ್ತ್ರ ಚಿಂತಾಸ. ಓಕೆ. ಇವನ್ ಸೆಕೆಂಡ್ ಕ್ವಾಲಿಟಿ. ಹ್ಮ್ ಮೂರನೇವನು ಹ್ಮ್ ಅಧಮಂ ಹ್ಮ್ 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 ಮಂತ್ರ ಚಿಂತಾಸ. ಓಕೆ. ಇವನು ಹ್ಮ್ ರಾಮ, ಕೃಷ್ಣ, ಗೋವಿಂದ ಅಂತೇಳಿ ಮಂತ್ರಗಳನ್ನ ಜಪ ಮಾಡ್ಕೊಂತ ಹ್ಮ್ ಇವನು ಸಮಯವನ್ನೆಲ್ಲ ಕಳೆದು ಬಿಡ್ತಾನೆ. ಓಕೆ. ದೇಹ ನಿಶಕ್ತಿ ಆಗ್ಬಿಡ್ತದೆ. ಹ್ಮ್ 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 ಯಾಕಂದ್ರೆ ಜಪ ಮಾಡಿ 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 ಅವನ ದೇಹದ ಶಕ್ತಿ ಕುಗ್ಗೋಗುತ್ತೆ. ಹ್ಮ್ ದೇಹದ ಶಕ್ತಿ ಕುಗ್ಗೋಗುತ್ತೆ. ಓಕೆ. ಇವನು ಥರ್ಡ್ ಕ್ವಾಲಿಟಿ. ಹ್ಮ್ ನಾಲ್ಕನೇವನು ಅಧಮಾಧಮಂ ತೀರ್ಥಭ್ರಾಂತಿ ಅಂದರು. ಓಕೆ. ಇವನು ಹ್ಮ್ ಲಾಸ್ಟ್ ಓಕೆ. ತೀರ್ಥಯಾತ್ರೆಗಳೆಲ್ಲ ಹೋಗಿ ಬರ್ತಾನಂತೆ. ಹ್ಮ್ ನಾನು ಉತ್ತರಾದಿ ಕಡೆಗೆಲ್ಲ ಹೋಗಿ ಬಂದೆ, ದಕ್ಷಿಣಾದಿ ಕಡೆಗೆಲ್ಲ ಹೋಗಿ ಬಂದೆ, ಹ್ಮ್ ನನಗೆ ಎಲ್ಲ ಇನ್ನ ಕಳ್ಕೊಂಡೆ, ಇನ್ನ ನನಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅನ್ನೋ ಭ್ರಮೆಯಲ್ಲಿ ಇರ್ತಾನಂತೆ. ಇವನು ಮನಸ್ಸು ನಿಲ್ಲಲ್ಲ. ಇವನ್ಗೆ ಈ ಮನಸ್ಸು ನಿಲ್ದೇ ಇರೋ ಕಾರಣದಿಂದ ಇವನು ಬಾಹ್ಯದಲ್ಲೇ ಕಳೆದು ಬಿಡ್ತಾನೆ. ಯಾವಾಗ್ಲೂ ಪ್ರವೃತ್ತಿ ಮಾರ್ಗದಲ್ಲೇ ಇರ್ತಾನೆ, ನಿವೃತ್ತಿಗೆ ಬರೋದಿಲ್ಲ. ಹ್ಮ್ 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 ಇವನು ನಾನು ಆ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಬಂದೆ, ಈ ತೀರ್ಥಯಾತ್ರೆ ಮುಗಿಸ್ಕೊಂಬಂದೆ, ಅಲ್ಲಿ ಸ್ನಾನವನ್ನ ಮುಗಿಸ್ಕೊಂಬಂದೆ, ಇಲ್ಲಿ ಸ್ನಾನವನ್ನ ಮುಗಿಸ್ಕೊಂಬಂದೆ ಅಂತೇಳಿ ಇವನೇನ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ತೀರ್ಥಯಾತ್ರೆಗಳನ್ನ ಮುಗಿಸ್ಕೊಂಡ್ ಬರೋಂಥವ್ರು ಹ್ಮ್ ಇವ್ರಿಗೆ ಇನ್ಫೆಕ್ಷನ್ಸು ಹ್ಮ್ ಮತ್ತೆ ಅಲರ್ಜೀಸು ಹ್ಮ್ ಇವೆಲ್ಲ ಆಗಿ ಹೌದು. ಇದರಿಂದ ವಿಲ ವಿಲ ಅಂತ ಒದ್ದಾಡ್ತಾನಂತೆ. ಹ್ಮ್ 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 ಯಾರಿಗೋ ಬಂದಿರೋ ಕಾಯಿಲೆ ಇವನ್ಗೂ ಅಂಟ್ಕೊಳತ್ತೆ ಬಂದು. ಹೌದು. ಯಾಕಂದ್ರೆ ಅವನು ಅಲ್ಲೋಗಿ ಸ್ನಾನ ಮಾಡಿದ, ಇವನು ಅಲ್ಲೋಗಿ ಸ್ನಾನ ಮಾಡಿರ್ತಾನೆ, ಹ್ಮ್ ಪೊಲ್ಯೂಷನ್ ಆಗಿರ್ತದೆ. ಓಕೆ. ನಾವೆಲ್ಲ ನೋಡಿದ್ವಲ್ಲ ಕುಂಭಮೇಳದಲ್ಲಿ, ಹ್ಮ್ ಎಷ್ಟು ಕೋಟಿ ಜನ ಹೋಗಿ ಎಷ್ಟು ಗಲೀಜು ಮಾಡಿ ಬಂದ್ರು ಅಂತ. ಹ್ಮ್ ಅಲ್ಲಿ ಭಗವಂತ ಇದ್ದಾನ? ಹ್ಮ್ ಅಲ್ಲಿ ಭಗವಂತನಿಗೆ ಜಾಗ ಇದೆಯಾ? ಹ್ಮ್ ಭಗವಂತನಿಗೆ ಜಾಗ ಇರ್ಬೇಕಾಗಿರೋದು ಹ್ಮ್ ಬಾಹ್ಯದಲ್ಲ. ಓಕೆ. ಭಗವಂತನಿಗೆ ಜಾಗ ಕೊಡ್ಬೇಕಾಗಿರೋದು ಒಳಗಡೆ. ಹ್ಮ್ ಆ ಒಳಗಡೆ ಕೊಡ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹ್ಮ್ ಆ ವಿಧಾನವನ್ನು ತಿಳ್ಕೊಂಡು ಮಾಡೋದು ತುಂಬಾ ಮುಖ್ಯ. ಹ್ಮ್ ಆ ವಿಧಾನ ಹೇಳ್ಕೊಡೋಂತ ಗುರುಗಳ ಹತ್ರ ಹೋಗಿ ಅದನ್ನ ತಿಳ್ಕೊಂಡು ನಾವು ಆ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಯಾವಾಗ್ಲೂ ಬಾಹ್ಯದಲ್ಲೇ ಕಳೆದು ಬಿಟ್ರೆ ಹ್ಮ್ 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 ನಾವು ನಿವೃತ್ತಿ ಬಗ್ಗೆ ಅರ್ಥ ಆಗೋದಿಲ್ಲ. ಹ್ಮ್ 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 ಇವೆಲ್ಲ ಪ್ರತಿಮಾ ಅರ್ಚನೆಗಳು, ಇವೆಲ್ಲ ಹ್ಮ್ ದೇವರು ದೇವತೆ ಆರಾಧನೆ ಪೂಜೆಗಳು ಪುನಸ್ಕಾರಗಳು. ಇದು ಎಲಿಮೆಂಟ್ರಿ ಕೋರ್ಸ್ ಇದ್ದಂಗೆ. ಹ್ಮ್ ಯಾರಿಗಾದ್ರೂ ಎಲಿಮೆಂಟ್ರಿ ಕೋರ್ಸ್ ಬೇಕು, ಆದ್ರೆ ಅಲ್ಲೇ ಇದ್ದೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಹ್ಮ್ ಅಲ್ಲಿಂದ ಮುಂದಕ್ಕೆ ಬೆಳಿಬೇಕು. IAS IPS MBBS MS ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಲ್ವಾ. ಹ್ಮ್ 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 ನಾವ್ ಎಲಿಮೆಂಟ್ರಿ ಕೋರ್ಸ್ ಎಲ್ಲ ಇದ್ಬಿಟ್ರೆ ಏನ್ ಪ್ರಯೋಜನ? ಇವೆಲ್ಲ ಪ್ರತಿಮಾ ಅರ್ಚನೆಗಳು ಅಂತ ಅಂದ್ರು. ಇವೆಲ್ಲ ಬೇಸಿಕ್. ಹ್ಮ್ ದಿಸಕ್ಕೂ ಜ್ಞಾನವನ್ನ ಬೆಳೆಸ್ಕೊಂತ ನಾವು ಹ್ಮ್ ಎಲಿಮೆಂಟ್ರಿ ಕೋರ್ಸ್ ಇಂದ ನಾವು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು. ಓಕೆ. ಇದು ಅದೇ ತರ ಹ್ಮ್ ನಾವು ಈ ಪ್ರತಿಮಾ ಅರ್ಚನೆಗಳನ್ನ ಬಾಹ್ಯದಲ್ಲಿ ಹ್ಮ್ ತಿಳ್ಕೊಂತ ನಾವು ಒಳಗಡೆ ಹೋಗೋ ಪ್ರಯತ್ನವನ್ನ ಮಾಡ್ಬೇಕು. ಓಕೆ. ಅದು ಮುಖ್ಯ ಇಲ್ಲಿ. ಹ್ಮ್ ಹಾಗಾಗಿ ಅಧಮಾಧಮಂ ತೀರ್ಥಭ್ರಾಂತಿ ಅಂದ್ಬಿಟ್ಟು ಓಕೆ. ಇವನು ತೀರ್ಥಯಾತ್ರೆಗಳಲ್ಲೇ ಇದ್ದೋಗ್ತಾನೆ. ಹ್ಮ್ ಅಲ್ಲೋಗಿ ಯಾರಿಗೋ ಬಂದಿರೋ ಕಾಯಿಲೆಗಳನ್ನ ಅಂಟಿಸ್ಕೊಂಡ್ ಬರ್ತಾನೆ, ಹ್ಮ್ ಮನೆಯವ್ರಿಗೆಲ್ಲ ಅಂಟಿಸ್ತಾನೆ. ಹ್ಮ್ ಇವನು ಹೀಗೆ ಒದ್ದಾಡಿ 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 ಆ ಕಾಯಿಲೆಗಳೆಲ್ಲ ಇವನ್ ಜೀವನ ಕಳೆದೋಗುತ್ತೆ. ಹ್ಮ್ ಭಗವಂತನ ತಿಳಿಯುವಂತ ಪ್ರಯತ್ನ, ಸೇರುವಂತ ಪ್ರಯತ್ನ ಆಗೋದಿಲ್ಲ ಇಲ್ಲಿ ಅಂತ ಅರ್ಥ. ಓಕೆ. ನನಗೆ ಅರ್ಥ ಆಗಿದ್ದೇನೆಂದ್ರೆ, ನಾನು ಯಾರಂತ ತಿಳಿಬೇಕಂದ್ರೆ ಎಲ್ಲೋ ಹಿಮಾಲಯಕ್ಕೋ ಎಲ್ಲೋ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಬರುವ ಅವಶ್ಯಕತೆ ಇಲ್ಲ. ಯೋಗ ಸಾಧನೆಯ ಮುಖಾಂತರ ಮನೆಯಲ್ಲೇ ನೀನು ಆತ್ಮಾನುಭೂತಿಯನ್ನು ಪಡಿಬಹುದು ಅಂತ ನನಗೆ ಅನಿಸ್ತದೆ. ಇದು ಉತ್ತಮವಾದ ಮಾರ್ಗ. ಹೌದು 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 ಹೌದು. ಓಕೆ. ಇದು ಹ್ಮ್ ವಿಶ್ವನಾಥ ಓಕೆ.
ಕಾಶಿಗೆ ಮಾತ್ರ ಸೀಮಿತ ಆದ್ರೆ ಲಿಮಿಟ್ ಆದ್ನ ಅನ್ಲಿಮಿಟ್ ಆದ್ನ ಆತ ಲಿಮಿಟ್ ಆದ್ರು ಅಂದ್ರೆ ಲಿಮಿಟ್ ಆಗಿರೋರ್ನ ದೇವ್ರು ಅಂತೀವ ನಾವು ಯಾರನ್ನ ಇಲ್ಲ. ಅವನು ಅನ್ಲಿಮಿಟೆಡ್ ಆಗಿರ್ತಾನೆ. ಹೌದೌದು. ಕಾಶಿಗೆ ಹೋಗಿ ಅಲ್ಲಿ ವಿಶ್ವನಾಥನ ದರ್ಶನ ಮಾಡ್ಬೇಕು ಅಂತಂದ್ರೆ ಲಿಮಿಟ್ ಆಯ್ತಲ್ಲಿ. ಲಿಮಿಟ್. ಓಕೆ. ಈಶ್ವರ ಸರ್ವಭೂತನಂ, ಸರ್ವಭೂತಗಳಲ್ಲೂ ತಾನಿದ್ದಾನೆ, ಸರ್ವಭೂತದಲ್ಲೂ ತಾನಿದ್ದಾನೆ. ಹೃದಯ ಅರ್ಜುನ ತಿಷ್ಠತಿ, ಹೃದಯ ಸ್ಥಾನದಲ್ಲಿ ತಿಷ್ಠಿತವಾಗಿ ಕುಳಿತಿದ್ದೀನಯ್ಯ ಅರ್ಜುನ ನಾನು ಅಂತ ಹೇಳಿದ್ದಾನೆ ಸ್ವಾಮಿ ಭಗವದ್ಗೀತೆಯಲ್ಲಿ. ಎಲ್ಲ ಜೀವಿಗಳ ಹೃದಯ ಸ್ಥಾನದಲ್ಲಿ ಕುಳಿತುಕೊಂಡು ಆತ ಎಲ್ಲ ಆಟವನ್ನ ಆಡಿಸ್ತಾ ಇದ್ದಾನೆ. ಬ್ರಹ್ಮಿಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಈ ಯಂತ್ರಗಳೆಲ್ಲ ಹೇಗ್ ನಡೆಸ್ತಿದ್ದಾನೋ ಈ ಯಂತ್ರಗಳನ್ನೆಲ್ಲ ನಾನ್ ನಡೆಸ್ತಾ ಇದ್ದೀನಿ. ಅದು ತಿಳಿದೆ ಈ ಆಟ ನಮ್ದು ಅನ್ಕೊಂಡು ನಾವು ಭೇದ ಭಾವಗಳು, ಕುಲಭೇದ, ಜಾತಿ ಭೇದ, ಮತಭೇದ, ಲಿಂಗಭೇದ, ವಯೋಭೇದ, ಈ ನಾನು ವಿದ್ಯಾವಂತನು, ನಾನು ಧನವಂತನು ಅನ್ನೋ ಅಹಂಕಾರ ಭಾವನೆಯಿಂದ ನಾವು ಪತನಕ್ಕೆ ದಾರಿ ತೆಗೆಯುತ್ತೆ. ಅದು ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ ನಮ್ಮನ್ನ. ಇದೆಲ್ಲ ನಾನು ಅನ್ನೋ ಅಹಂ ಪತನದ ಕಡೆಗೆ ದಾರಿ ತೆಗೀತದೆ. ಹಾಗಾಗಿ ಅತಿರಥ ಮಹಾರಥಿಗಳು ಕೂಡ ನಾನು ಅನ್ನೋ ಅಹಂ ಇಂದನೇ ಹೊರಟೋದ್ರು ಅವರು ಪತನವಾಗಿ. ನಾನೇನು ಇಲ್ಲ ಅಂದಾಗ ಎಲ್ಲ ನಮ್ಮದೇ ಆಗಿರ್ತದೆ. ನಾನೇ ಅಂದಾಗ ನಿನ್ನದು ಅನ್ನೋದು ಏನೂ ಇರೋದಿಲ್ಲ, ಎಲ್ಲ ದೂರ ಹೋಗ್ಬಿಡ್ತದೆ. ನಾನು ಏನು ಅಲ್ಲ ಅಂದಾಗ ಈ ಯಾವತ್ತು ಪ್ರಪಂಚವೆಲ್ಲ ನಿಂದೆ. ಅದು ಈ 4 ಗೋಡೆಗಳು ಮಾತ್ರನೇ ನಂದು ಅಂದ್ರೆ ನನ್ ಲಿಮಿಟ್ ಆಯ್ತು ಅಲ್ಲಿ. ಈ ಪ್ರಪಂಚವೆಲ್ಲ ನಂದೆ, ಈ ಸೃಷ್ಟಿ ಎಲ್ಲ ನಂದೆ. ನಾವು ವಿಶ್ವ ಮಾನವನ ಪ್ರಜ್ಞೆ ಇರಬೇಕು ಎಲ್ಲರಿಗೂ. ಆ ವಿಶ್ವ ಮಾನವನ ಪ್ರಜ್ಞೆ ಬಂತು ಅಂತಂದ್ರೆ ಅವನು ಮಹಾತ್ಮನಾಗ್ತಾನೆ. ಅಂತವ್ರಿಗೆ ನಾವು ಮಹಾತ್ಮರು ಅಂತ ಕರೀತೀವಿ. ಇದು ನಂದು ಅಂದ್ಮೇಲೆ ಲಿಮಿಟ್ ಐತಲ್ಲಿ. ಈ ಸೃಷ್ಟಿನೇ ನಿನಗೋಸ್ಕರ ಇದೆ, ಈ ಪ್ರಪಂಚವನ್ನೇ ನಿನಗೋಸ್ಕರ ಕೊಟ್ಟಿದ್ದಾರೆ ಕೊಡುಗೆಯಾಗಿ ಪರಮಾತ್ಮ. ಆ ಪ್ರಪಂಚವನ್ನ ನೀನು ಅನುಭವಿಸೋದ್ ಬಿಟ್ಟು 4 ಗೋಡೆ ಕಟ್ಕೊಂಡು ಇಷ್ಟು ಮಾತ್ರ ನಂದು ಅಂತ ಬಾರ್ಡರ್ ಹಾಕೊಂಡು ಕೂತ್ಕೊಂಡ್ರೆ ಅದು ನಿನ್ನ ಕರ್ಮ. ಏನ್ ಮಾಡಕ್ಕಾಗತ್ತೆ? ಆ ಲಿಮಿಟ್ ಇಂದ ಅನ್ಲಿಮಿಟೆಡ್ ಕಡೆಗೆ ಬೆಳಿಬೇಕು ಅಂತ ಅಷ್ಟೇ. ಇಷ್ಟೊಂದು ಪ್ರಯತ್ನಗಳು ನಮ್ಮ ಮಹರ್ಷಿಗಳು ಮಾಡಿರುವಂತದ್ದು. ಆ ಲಿಮಿಟೇಷನ್ ಆಗಿರುವಂತಹ ಮಾನವನ ಮನಸ್ಸು ಅನ್ಲಿಮಿಟೆಡ್ ಕಡೆಗೆ ತೆಗೆದುಕೊಂಡು ಹೋಗ್ಲಿ, ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ಲಿ, ಕತ್ತಲಿನಿಂದ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗ್ಲಿ. ಈ ಸೈನ್ಸಸ್ ನ ಅವರು ನಾನಾ ರೀತಿಯಲ್ಲಿ ನಾನಾ ವಿಧಗಳಲ್ಲಿ ಗ್ರಂಥಗಳ ಮುಖಾಂತರ, ಶ್ಲೋಕಗಳ ಮುಖಾಂತರ, ದೃಷ್ಟಾಂತದ ಮುಖಾಂತರ ನಮಗೆ ತಿಳಿಯುವಂತ ಪ್ರಯತ್ನವನ್ನ ಮಾಡಿದಾರೆ ಆ ಮಹಾನುಭಾವರು. ಅವ್ರಿಗೆ ನಾವು ಎಷ್ಟೇ ಅವ್ರನ್ನ ನಾವು ಸೇವೆ ಮಾಡಿದ್ರು, ಅವ್ರ ಋಣ ಕಳ್ಕೊಳೋದಕ್ಕೆ ಆಗೋದಿಲ್ಲ ನಾವು. ಅಂತ ಒಂದು ಡೈಮಂಡ್ ಅನ್ನ ಬಿಟ್ಟು, ಜ್ಞಾನವನ್ನ ಬಿಟ್ಟು ನಾವು ಏನೋ ಲಿಮಿಟ್ ಆಗಿರೋದಕ್ಕೋಸ್ಕರ ಜೀವನ ಮಾಡ್ತಾ ಇದ್ವಿ. ಅದೆಲ್ಲ ಜೀವನ. ಹಾಗಾಗಿ ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಮಿತ್ರರು ಮತ್ತೆ ಸಿದ್ಧ ವಿದ್ಯಾರ್ಥಿಗಳು ಕೂಡ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು ಮಿತ್ರರೇ. ಎಲ್ಲರೂ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಪ್ರಯತ್ನ ಮಾಡಲಿ ಅಂತ ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಮಹೀಶಂ. ಓ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ರ